చంబాలక్కడి పొంబ అబ్బో అబ్బో అదరింది ಅತ್ತೆ ಆರ್ಪಾಲ್ ತಲೆ ಮೇಲೆ ಚಾಟಿ ನೋಡಕೊಳ್ಳೆ ಹಂಚಿ ಕಟ್ಟಿ ಇದ್ದಂಗಿದ್ಯಾ ಮುರಿದು ಅಲ್ಲಿನ ಕೂಳೆತಿಗೆ ಕಿಟ್ಕೊಂಡ್ಬಿಡ್ತೀನಿ ಹುಷಾರ್ ನಿಲ್ಸೆ ನಿನ್ ಕತ್ತೇರಾಗಣ ಎತ್ತರಿ ಚಂಬಲಕಡಿ ಪೊಂಬ ಏನೋ ದಡಿಯ ನನ್ನನ್ನೇ ಕತ್ತೆ ಅಂತೀಯಾ ನಾಳೆಯಿಂದ ನಾನ್ ಕೊಡೋ ಸಂಬಳನ ತಗೊಂಡು ನಾನ್ ಹಾಕೋ ಉಂಬ್ಳನ ತಿನ್ಕೊಂಡು ಗಲೀಜು ನಾಯಿ ತರ ಬಿದ್ದಿರ್ಬೇಕಾಗತ್ತೆ ಗೊತ್ತಾಯ್ತಾ ನಿನ್ನ ಕಳಿಸ್ಕೊಳ ಆಶೀರ್ವಾದ ಮಾಡಿಯದೆ ನಾನ್ ಯಾಕೆ ಆಶೀರ್ವಾದ ಮಾಡ್ಬೇಕು ನನ್ ಕಾಲಿಗೆ ಯಾಕೆ ಬೀಳ್ತಾ ಇದ್ಯಾ ಅತ್ತೆರಿ ಜಂಬಲಕಡಿ ಪೊಂಬ ಅತ್ತೆ ಅಂದ್ರೆ ಸಾಕ್ಷಾತ್ ಹರ್ದವನ್ ರೂಪ ಅವ್ರ ಕಾಲಿಗೆ ನಮಸ್ಕಾರ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದಾರೆ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ ನಾನ್ ಯಾಕೆ ಆಶೀರ್ವಾದ ಮಾಡ್ಬೇಕು ಅತ್ತೆರಿಗೆ ನಿಮ್ಗೆ ಸಂಸ್ಕಾರ ಸದಾಚಾರ ಅನ್ನೋದೇನಿಲ್ವೇನತ್ತೆ ನಿಮ್ ಮುಂದೆ 18 ವರ್ಷ ತುಂಬಿರೋ ಹುಡುಗಿ ನಿಂತಿದ್ದಾಳೆ ಎಲ್ಲೈತಪ್ಪ ಅದು ಬಾರಯ್ಯ ಏನಿದು ಅದಕ್ಕೆ ತಾಳಿನೂ ಐತೆ ಇದು ಬಾಸಿಗ ಇದೆಲ್ಲ ಹಾಕೊಂಡು ಇಷ್ಟು ದೊಡ್ಡ ಅಮೃತ ಮಹಲ್ಗೆ ಸೊಸೆಯಾಗಿ ಬಂದಿರೋಳ್ ನಾನು ಸೊಸೆ ನೀನ್ ಯಾವ ಊರ್ ಸೊಸೆನೆ ಯೋ 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 ಬಾರೆ ಕೆಳಗೆ ಅದೆಷ್ಟೊತ್ತು ಅಂತ ಹಂಗೆ ಔತ್ಕೊಂಡ್ ಕೂತಿರ್ತೀಯಾ ಏ ಶ್ರೀಮತಿ ಏನೋ ಇದು ನಿನ್ ಕಲ್ಕಿ ಅವತಾರ ದುರಂತ ಆಗೋಯ್ತು ಮಾವ ನೀವಿಬ್ರು ಯಾವಾಗ ನೋಡಿದ್ರು ನನ್ನ ಗಂಡಸ ಅಂತ ಕೇಳ್ತಿದ್ರಲ್ಲ ನನಗೂ ಅನುಮಾನ ಬಂದ್ಬಿಡ್ತು ನಾನು ಗಂಡಸು ಹೌದು ಅಲ್ವಾ ಅಂತ ಪ್ರೂವ್ ಮಾಡ್ಕೋಬೇಕು ಅಂತ ಇವ್ರ ಗುಡ್ಸಲ್ ನುಗ್ದೆ ಈ ತರ ಒಂದ್ ಸೌಂಡ್ ಕೇಳಿಸ್ತು ಸ್ಟಾಪ್ ಲ್ಯಾಕ್ ಅಲ್ಲಿ ದೊಣ್ಣೆ ಮಚ್ಚು ಹಿಡ್ಕೊಂಡು ಇವ್ರ ಕಡೆಯವ್ರು ಎಲ್ರು ನನ್ ಸುತ್ತ ನಿಂತ್ಕೊಂಡ್ಬಿಟ್ಟಿದ್ದಾರೆ ಏನೋ ನನ್ನ ಮಗನೇ ಮದ್ವೆ ಆಗದವ್ರು ನಮ್ ಹುಡುಗಿ ಒಂಟಿ ಆಗಿರ್ಬೇಕಾದ್ರೆ ನಮ್ ಗುಡ್ಸಲ್ ನುಗ್ತೀಯ ನೀವು ಯಾರೋ ಮದ್ವೆ ಆಗ್ಬೇಕು ಅಂತ ಎದುರ್ಸ್ಬಿಟ್ಟು ನೋಡೋ ಈ 1.5 ಅಡಿ ದಾರನ ಇವಳು ಕುತ್ತಿಗೆ ಕಟ್ತೀಯೋ ಇಲ್ಲ 6 ಅಡಿ ಹಗ್ಗದಲ್ಲಿ ಮರದಲ್ಲಿ ನೇತಾಡ್ತೀಯೋ ಅಂತ ಎದುರಿಸ್ಬಿಟ್ರು ಬಾಬಾ ಅದಕ್ಕೆ ಹೆಂಗೋ ನಮ್ಮ ವಂಶನ ಬೆಳೆಸ್ಬೇಕಲ್ವಾ ಈ 1.5 ಅಡಿ ದಾರನ ಇವಳು ಕುತ್ತಿಗೆ ಕಟ್ಬಿಟ್ಟೆ ಮಾವ ಕೈ ಮಾಡಕ್ ನಿಂಗೆ ಎಷ್ಟ ಧೈರ್ಯ ಸುಮ್ನೆರಮ್ಮ ಕೊಚ್ಚೆ ಮೇಲೆ ಕಲ್ಲಾಕ್ ನೀನ್ ಯಾಕೆ ಮಗಕ್ ಸಿಡಿಸ್ಕೊತೀಯ ಮೊದ್ಲೇ ಸ್ಲಮ್ ನಾವು ಲೋ ಕ್ಲಾಸ್ ಮುಚ್ಚ ನಿನ್ ಬಾಯ್ನ ಏನ ಸ್ಲಮ್ ಲೋ ಕ್ಲಾಸ್ ಅಂತೆಲ್ಲ ಮಾತಾಡ್ತಿದ್ಯಾ ನೀವು ಮಾತ್ರ ಮನುಷ್ಯರು ನಾವೇನ್ ಮನುಷ್ಯರು ನಿಮ್ ಈ ಅರಮನೆ ಕಕ್ಕಸನ ನಮ್ಮವ್ರು ಯಾರು ಮುಟ್ಟಿಲ್ಲ ಅಂದ್ರೆ 1 ವಾರದಲ್ಲಿ ನಿಮ್ಮ ಅರಮನೆ ಗಬ್ಬು ನಾತ ಹೊಡೆಯುತ್ತೆ ಅದನ್ನ ತಿಳ್ಕೊ ಅಯ್ಯೋ ಅಯ್ಯೋ ಅಯ್ಯಯ್ಯೋ ಅತ್ತೆಮ್ಮ ನನ್ ಮ್ಯಾಟ್ರ್ ಏನೋ ಒಳಗಡೆ ಮುಗಿದೋಯ್ತು ಓಕೆ ಆದ್ರೆ ಈ ಮ್ಯಾಟ್ರ್ ಔಟ್ಡೋರ್ ಬಂದ್ಬಿಟ್ಟಿದೆ ಅಕ್ಕ ಪಕ್ಕ ಜನ ಬೇರೆ ಜಮಾಯಿಸ್ಬಿಟ್ಟಿದ್ದಾರೆ ಈ ನಿಮ್ ಮಾನ ಮರ್ಯಾದೆ ಹರಾಜಾಗೋಯ್ತು ನೀನ್ ಯಾವತ್ತಿ ಮನೆ ಕಾಲಿಟ್ಯೋ ಆವತ್ತೇ ನನ್ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಯ್ತು ಇನ್ನೇನ್ ಉಳಿದಿದೆ ಬಾಕಿ ಇದಿದೆಯಲ್ಲ ಏನ್ ತಂಗಮ್ಮ ಅಳಿಯಂದ್ರು ಹೇಳಿದ್ರಲ್ಲೂ ನ್ಯಾಯ ಇದೆ ಅವರೇ ನಮ್ಮನೆ ಮಾನ ಮರ್ಯಾದೆ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ಅಂದ್ರೆ ನೀನ್ ಸ್ವಲ್ಪ ತಿಳ್ಕೊಬೇಕು ಗೊತ್ತಾಯ್ತಾ ಒಂದ್ ಸಾರಿ ಇವ್ರ ಮ್ಯಾಟ್ರಿಗೆ ಪೊಲೀಸ್ನವರು ಮನೆ ಒಳಗಡೆ ನುಗ್ಗಿದ್ದಾಗೋಯ್ತು ಇನ್ ಈ ವಿಷಯಕ್ಕೆ ಊರ್ ಜನ ಪಂಚಾಯತಿ ಅಂತ ಇರೋ ಮಾನ ಮರ್ಯಾದೆ ಕಳ್ಕೊಳ್ಳೋದಕ್ಕಿಂತ ಮುಂಚೆ ಅವಳನ್ನ ಒಳಗಡೆ ಕರ್ಕೋ ಆಮೇಲೆ ಇದ್ದೇ ಇದೆಯಲ್ಲ ಬಾಂಡ್ಲಿಲ್ ಹಾಕೊಂಡು ಉರ್ಕೊಂಡು ತಿನ್ನೋದು ಏನ್ ಸರ್ರು ಅಂತ ಒಳಗ್ ನುಗ್ತಿದ್ಯಾ ಮಗನ್ ಮದ್ವೆ ನೋಡೋ ಭಾಗ್ಯ ಅಂತ ನಿನ್ಗೆ ಸಿಗ್ಲಿಲ್ಲ ಹೋಗ್ಲಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡಿ ಸಂತೋಷ ಪಡೋ ಕರೆಕ್ಟ್ ನೋಡು ಏನೇ ಮಾಡ್ಬೇಕು ನಿನ್ಗೆ ಅಷ್ಟು ಗೊತ್ತಿಲ್ವ ಅತ್ತೆ ಅದೇ ಹೊಸ್ತಿಲ್ ಮೇಲೆ ಅಕ್ಕಿ ಬೆಲ್ಲ ಇಡೋದು ನಾನು ಅದನ್ನ ಹೊತ್ಕೊಂಡು ಒಳಗ್ ಬರೋದು ನಿನ್ನ ಮುಖಕ್ಕೆ ಅದು ಬೇರೆ ಕೇಡು ಮರ್ಯಾದಿಂದ ಒಳಗ್ ಬಾ ನಾ ಬರೋದಿಲ್ಲ ಬರ್ಲಿಲ್ಲ ಅಂದ್ರೆ ಹಾಳಾಗೋಗು ನೋಡು ಶಾಸ್ತ್ರ ಮಾಡಿದ ಅಯ್ಯೋ ಅಯ್ಯೋ ಅಯ್ಯಯ್ಯೋ ಒಂದ್ ಸೇರ್ ಅಕ್ಕಿ ಒಂದಚ್ ಬೆಲ್ಲಕ್ಕೋಸ್ಕರ ಅತ್ತೆನು ಸೊಸೆನು ಈಗ ಕಚ್ಚಾಡೋದು ನೀನ್ ಎದುರ್ಕೋಬೇಡ ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ಶಾಂತಮ್ಮ ಒಂದ್ ಸೇರ್ ಅಕ್ಕಿ ಒಂದಚ್ ಬೆಲ್ಲ ಬೇಗನ್ ತಗೊಂಬಾ ಇಟ್ಟು ದೊಡ್ಡ ಮನೆಯಲ್ಲಿ ನನ್ನವ್ರಂತ ಒಬ್ರಾದ್ರೂ ಇದಿರಲ್ಲ ದೇವ್ರು ಚೆನ್ನಾಗ್ ಮಾಡಿ ಕೊಡು ಬಾಮ್ಮ ನಡಿಯಮ್ಮ ನಿನ್ನ ಆಸೆನ ಪೂರೈಸ್ಕೊಮ್ಮ ನಿನಗೆ ಯಾವ ಸ್ಟೈಲ್ ಅಲ್ಲಿ ಒದಿಬೇಕನ್ಸುತ್ತೋ ಆ ಸ್ಟೈಲ್ ನಲ್ಲಿ ವಾದ್ದು ಒಳಗ್ ಬಾ ನನಗೆ ಸ್ಲೋ ಮೋಷನ್ ಅಲ್ಲಿ ಹೊಡಿಬೇಕು ಅಂತ ಆಸೆ ಚಂಪೆ ಅತ್ತೆ ವಾಚ್ ಕಮ್ ಆನ್ ಸೆಟಪ್ ಮಾತ್ರ ಅದಿರ್ಬೋಯ್ದಿ ಹೌದಾ ಆಲ್ ದ ಬೆಸ್ಟ್ ಗುಡ್ ಲಕ್ ನೋ ಫೀಲಿಂಗು ಎಂಜಾಯಿಂಗು ಎತ್ತರಿ ಜಂಬಲಕಡಿ ಪೊಂಬ ಕದ್ದು ಮೇವಾಗ ಹೈ ಟೆನ್ಷನ್ ಕರೆಂಟ್ ತರ ಇದ್ದೆ ಈಗ ಡೈರೆಕ್ಟ್ ಆಗಿ ಸಿಕ್ಕಿದ್ಮೇಲೆ ಸಿಂಗಲ್ ಫೇಸ್ ಕರೆಂಟ್ ತರ ಆಗ್ಬಿಡಿದ್ಯಾ ಎಂದಕ್ಕೂ ಹಂಗೆಲ್ಲ ಕಣೆ ನೋಡು ನಮಗಿಂತ ಮುಂಚೆ ಮದುವೆ ಆಗಿದ್ದು ನನ್ನ ತಂಗಿ ಹಾ ನಮ್ಮ ಬಾಬಾ ಒಳ್ಳೆಯವನೋ ಕೆಟ್ಟವನೋ
ಕಳ್ಳನೋ ಸುಳ್ಳನೋ ಇಷ್ಟಪಟ್ಟು ಮದ್ವೆ ಆದ್ಲು. ಅವ್ರಿಗೆ ಫಸ್ಟ್ ನೈಟ್ ಇನ್ನೂ ಆಗಿಲ್ಲ. ಅವರಿಬ್ಬರನ್ನು ಸೇರ್ಸೋವರೆಗೂ ನಾವೊಂದಾಗದ್ ಬೇಡ. అంటే ನಿಮ್ ಸಿಸ್ಟರ್ಗೆ ಲವ್ ಅಟ್ಯಾಕ್ ಆಗ್ಬೇಕು, ಟೆಂಪರೇಚರ್ ರೇಸ್ ಆಗಿ ಕೋಮಾಗ ಹೋಗ್ಬೇಕು. ಆಗ ನಮ್ ಬ್ರದರ್ ಹೋಗಿ ತಟ್ಟಬೇಕು ಮುಟ್ಟಬೇಕು. ಆಟ ತಾನೆ ಆಗತ್ತೆ ಬಿಡು. ಯಾರದು? ಯಾರು ಇಲ್ಲ. ಡಿಸ್ಟರ್ಬ್ ಮಾಡ್ತಾರಪ್ಪ. ನಗು ನಗುತ್ತಾ ನೀ ಬರುವೆ, ನಗುವಿನಲ್ಲೇ ಮನಸೆಳೆವೆ. ಮಮ್ಮಿ, ಏನಿದೆಲ್ಲ? ಕಾಲ್ ಜಾರ್ತು. ಏಯ್ ನೀನು ನನಗೂ ಅಷ್ಟೇ ಕಾಲ್ ಜಾರಿಂಗು. ಹೋಗ್ಲಿ ಬಿಡಿ, ಸದ್ಯ ಏನು ಆಗ್ಲಿಲ್ವಲ್ಲ. ಹೋಗಿ ಬರೀಕ ಹೋಗು. ಸರಿ ನಡಿ ಹೋಗಿ ಮಲ್ಗೋಣ. You idiot! ನಾನು ನಿನ್ ಸಾವು ಸಲ ಬಡ್ಕೊಂಡೆ. ಇದೆಲ್ಲ ಗುಬ್ಬಿ ವೀರನ್ನ ಬಿ ಆರ್ ಪಂತಲು ಐಡಿಯಾ ವರ್ಕೌಟ್ ಆಗಲ್ಲ ಅಂತ. ನನ್ನ ಮಾತು ಕೇಳ್ದೆ ನೀನು? ಈಗ ನೋಡು, ಎಲ್ಲ ರಿವರ್ಸ್ ಗೇರ್ ಹಾಕೊಂಡು ಹೊಡಿತಾ ಇದೆ ಸುಮ್ಮನೆ. ಡೋಂಟ್ ವರಿ ಡಾರ್ಲಿಂಗು, ಇವತ್ ಮಾಡಿರೋ ಪ್ಲಾನು ಡೈರೆಕ್ಟ್ ಅಟ್ಯಾಕು. ಇಲ್ಲಿ ನೋಡು, ಏನಿದು? ಕಸಕ್ ಗುಳಿ ಗುಳಿ ಬೇರು. ಕಸಕ್ ಗುಳಿ ಗುಳಿ? ಆ ಪಾರ್ವತಿ ಅಮ್ಮನ್ಗೆ ಶಿವನ್ ಮೇಲೆ ಪ್ರೀತಿ ಹುಡ್ಬೇಕಾದ್ರೆ ರತಿ ಮನ್ಮಥರು ಈ ಬೇರಿನ ರಸಾಯನ ಮಾಡಿ ಅವ್ರಿಬ್ಬರು ಕುಡಿಸಿ ತಾವು ಮನ್ಮಥ ಲೀಲೆ ಶುರು ಮಾಡ್ಕೊಂಡ್ರು. ಹಂಗೆ ನಾವಿವತ್ತು ಈ ರಸಾಯನ ಮಾಡಿ ಇವ್ರಿಬ್ಬರು ಕುಡಿಸಿ ಉಳ್ದಿದ್ದನ್ನ ನಾವ್ ಹಾಕೊಂಡ್ಬಿಟ್ರೆ ಅತ್ತೇರಿ ಚಂಬಲಕಡಿ ಪೊಂಬ. ಬಲ್ಲೆ 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 ಬಲ್ಲೆ. ತಾಳೆ ಹೂ ಪೊದೆಂದ ಕಸ. ಅಯ್ಯೋ, ಮತ್ತೆ ಕಸ ಗುಳಿಗುಳಿ ಬೇರು. ಅಯ್ಯಯ್ಯೋ. ಎಲ್ಲಿಟ್ಟಿದೆ? ಈ ಕಡೆ ಪೆಟ್ಟಿ ಅದು. ಅಯ್ಯೋ, ಕೆಟ್ಟ ಎಲ್ಲಿ ಬೇರು? ಬುದ್ಧಿ. ಅಲ್ಲಿ ಬೇರು ಕಾಣಿಸ್ತಾ ಇಲ್ವೇ? ಎಲ್ಲಿ ಬೇರು? ಅಲ್ಲಿ ಕಸ ಗುಳಿಗುಳಿ ಬೇರು. ಕಸ ಗುಳಿಗುಳಿ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದಲ್ಲ. ಹುಣ್ಸೆ ಗೊಜ್ಜ ಹುಣ್ಸೆಹಣ್ಣು. ಸಾಂಬಾರ್ಗ ಹಾಕಾಯ್ತು, ಟೇಬಲ್ ಮೇಲೆ ಇಟ್ಟಿವ್ನಿ. ಆಗ್ಲೇ ಅಮ್ಮ ಊಟ ಮಾಡ್ತಾವ್ರೆ. ಮಮ್ಮಿ, ಸಾಂಬಾರ್ ಸೂಪರ್. ಇಷ್ಟು ದಿವಸ ಇಷ್ಟು ಒಳ್ಳೆ ಸಾಂಬಾರ್ ಮಾಡಿರ್ಲಿಲ್ಲ. ಅಯ್ಯೋ ಅಯ್ಯೋ ಅಯ್ಯಯ್ಯೋ, ಅಮ್ಮ ಮಗಳು ಎಷ್ಟು ಜಬರ್ದಸ್ತ್ ಊಟ ಮಾಡ್ತಿದ್ದೀರಾ. ಬಂದ ನೋಡು, ಇವನು ಮುಖಕ್ಕೆ ಈ ಡ್ರೆಸ್ ಬೇರೆ ಕೇಡು. ಯಾಕೆ ಚೆನ್ನಾಗಿಲ್ವಾ? ಸರ್ಕಸ್ ಅಲ್ಲಿರೋ ಬಬ್ಬನ್ ತರ ಇದೆಯಾ? ಅವರು ನಿನ್ನಾಗೆ ಮನುಷ್ಯ ಮಣ್ಣಿ. ಬಾ ಮಮ್ಮಿ. ಊಟ ಮುಗಿಸ್ಕೊಂಡೋಗಿ. ಜಂಬಲಕಡಿ ಬೊಂಬ, ಅತ್ತೆ ಊಟ ಮಾಡ್ದೆ ಹೋಗ್ಬಿಟ್ರಲ್ಲ. ನೋಡ್ದ ಸಿಸ್ಟರ್, ನಾ ಬಂದ ತಕ್ಷಣ ಹೆಂಗೆ ಪರಾರಿ. ಹಂಗಿರ್ಲೇಬೇಕು ಬ್ರದರ್, ಇಲ್ದಿದ್ರೆ ಹೆಂಗೆ? ಏನಿವತ್ತು ಸಾಂಬಾರ್ ಒಂಥರ ಟೇಸ್ಟ್ ಆಗಿದೆಯಲ್ಲ. ಅದು ಕಸಕ್ ಗುಳಿ ಗುಳಿ ರಸ. ಸಾಂಬಾರ್. ಓ ಹಾಗ, ಅದ್ರಿಂದಿಕಾದ ತಿಂದ್ಮೇಲೆ ಅದ್ರ ತಿಂದೆ. ನಿಧಾನ ನಿಧಾನ. ಅಯ್ಯೋ ಬ್ರದರ್, ಸಿಸ್ಟರ್, ನಿಮ್ ಬ್ರದರ್ ಆ ಟೈಪ್ ಅಲ್ಲ. ನಮ್ಮಿಬ್ರು ಸೇರ್ಸೋ ನಿಮ್ಮ ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಈ ಕಸ ಗುಳಿಗುಳಿ ಪ್ಲಾನ್ ಇಂದ ಅಲ್ಲ. ನಾ ಅವತ್ತು ಹೇಳ್ದೆ, ಇವತ್ತು ಹೇಳ್ತಾ ಇದೀನಿ. ಅವಳು ಯಾವಾಗ ನನ್ನ ಗಂಡ ಅಂತ ಒಪ್ಕೊಂಡು ನನ್ನ ಮೇಲೆ ಪ್ರೀತಿ ತೋರಿಸ್ತಾಳೋ ಆಮೇಲೆ ಮಿಕ್ಕಿದ ವಿಷಯ ಅಲ್ಲ. ಅಲ್ಲಿವರೆಗೂ ಗುಡ್ ಬಾಯ್. ಯವಿ 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 ಜಂಬಲಕಡಿ ಪೊಂಬ, ಸೂಪರ್ ಡೈಲಾಗ್ ಕೊಟ್ಟಾರು. ಮಾದಿ ಬ್ರದರ್ ಜೆಂಟಲ್ಮೆನ್. ಮತ್ ನಮ್ ಸಿಸ್ಟರ್ ಮೆಂಟಲ್ ವುಮೆನ್.